ಸರ್, ಈ ಜಾಗದಲ್ಲಿ ಎಷ್ಟು ವರ್ಷದಿಂದ ಸ್ವಾಧೀನ ಇತ್ತು? 40-50 ವರ್ಷದಿಂದ ನಾವು ವಾಸ ಮಾಡ್ತಾ ಇದೀವಿ ಸರ್. ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟ ಜೀವನ ಮಾಡ್ತಾ ಇದೀವಿ. ಅಲ್ಲ, ನಗರಸಭೆಗೆ ಏನಾದ್ರು ಕಟ್ತಾ ಇದ್ರಾ? ಇಲ್ಲ ಸರ್, ಏನಿಲ್ಲ. ಅವಾಗ ಒಬ್ಬರ ಕಾಲದಾಗೆಲ್ಲ ಕಂದಾಯ 3 ರೂಪಾಯಿ 4 ರೂಪಾಯಿ ಕಟ್ತಾ ಇದ್ವಿ ಅಷ್ಟೇ. ಒಟ್ಟು ಹಂಗಾಮಿಯಾಗಿ ಸ್ವಾಧೀನದಲ್ಲಿದ್ರಿ. ಸ್ವಾಧೀನದಲ್ಲಿದ್ವಿ. ಈಗ ನಿಮ್ಗೆ ಯಾವುದೇ ಗಮನಕ್ಕೆ ತರದೆ ಏಕಾಏಕಿ ಯಾಕಂದ್ರೆ ಜಸ್ಟ್ 2-3 ದಿವಸ ಇನ್ಫಾರ್ಮ್ ಮಾಡಿದ್ದಾರೆ ತೆಗಿರಿ ಅಂತ, ಮೌಖಿಕವಾಗಿ. ಯಾವುದೇ ರೈಟಿಂಗಲ್ಲಿ ಯಾವುದೇ ರೈಟಿಂಗಲ್ಲಿ ಕೊಟ್ಟಿಲ್ಲ ನಾವು. ಇವತ್ತು ದಿಢೀರನಂಗೆ ಇವತ್ತು ಬೀದಿ ಪಾಲಾಗಿದೆ. ಹೌದು. ಮತ್ತು ಇದ್ರ ಬಗ್ಗೆ ಏನು ಹೇಳ್ತೀವಿ? ಏನು ಹೇಳೋಣ, ಈಗ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿರಲಿ ಸರ್ ಅಷ್ಟೇ. ಅವರು ದೇವರು ಐಶ್ವರ್ಯ ಆರೋಗ್ಯ ಅವ್ರಿಗೆ ಚೆನ್ನಾಗಿ ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂತೀವಿ. ಈಗ ಹೆಚ್ಚು ಕಡಿಮೆ ಒಂದು 20 ಕುಟುಂಬ ಬೀದಿ ಬಂದಂಗೆ. 15 ಕುಟುಂಬ ಇದೆ ಸರ್ ಇಲ್ಲಿ. ಈಗ ಅವತ್ತಿನ ಜೀವನ ಅವತ್ತು ಮಾಡ್ತಾ ಇದ್ವಿ. ಎಲ್ಲ ಅವ್ರವ್ರ ಕಮಿಟ್ಮೆಂಟ್, ಜೀವನನೂ ಹೋಯ್ತು, ಇದರಲ್ಲಿ ಇದ್ದಾರೆ, ದುಡಿಮೆನೂ ಹೋಯ್ತು, ಎಲ್ಲದೂ ಹೋಯ್ತು. ಸೌಕರ್ಯ ಇಲ್ಲ ಇಲ್ಲಿ. ಮತ್ತು ಇದಕ್ಕೆ ಪರಿಹಾರ ಕೊಡ ದೇವ್ರು ಇದ್ದಾನೆ ಅಷ್ಟೇ. ನಮ್ಗೆ ದೇವ್ರೇ ನಂಬಿರೋದು, ದೇವರೇ ಕೈ ಬಿಟ್ಟ ನಂಗೆ ಆಯ್ತು. ಯಾರೇನು ಮಾಡೋಕ್ಕಾಗಲ್ಲ. ನಗರದ ಶ್ರೀಶೈಲ ಸರ್ಕಲ್ ಬಳಿ ಸುಮಾರು 50ರಿಂದ 60 ವರ್ಷಗಳಿಗೂ ಹೆಚ್ಚು ಕಾಲ ಸ್ವಾಧೀನ ಹೊಂದಿ ಜೀವನ ನಡೆಸುತ್ತಿದ್ದ ಅನೇಕ ಗೂಡಂಗಡಿ ಸೇರಿದಂತೆ ಮನೆ ಕೊಟ್ಟಿಕೊಂಡು ವಾಸವಿರುವವರ ಮೇಲೂ ಇಂದು ಏಕಾಏಕಿ ತೆರವು ಕಾರ್ಯದಲ್ಲಿ ನಗರಸಭೆ ಮುಂದಾಗಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಏನಿಲ್ಲ, ಅವ್ರು ಬಂದು ಈ ಬೆಳಿಗ್ಗೆ ಆಗ್ಲೇ ಬಂದು ಏನಂದ್ರು, ಮನೆಯವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡೋರ್ಗು ಮನೆ ಖಾಲಿ ಮಾಡಸಲ್ಲ ಅಂದ್ರು. ಈಗ ಇಬ್ರು ಬಂದು ಹೇಳ್ತಿದಾರೆ, ಇನ್ನೆರಡು ಅವರ ಮನೆ ಖಾಲಿ ಮಾಡ್ಬಿಟ್ಟು ಹೇಳ್ತಾರೆ. ಮಕ್ಕಳು ಕಟ್ಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಕ್ಕಾಗುತ್ತೆ? ಇನ್ನೆರಡು ಅವರ ಖಾಲಿ ಮಾಡಿ ಅಷ್ಟೇ ಅಂತಿದಾರಣ. ಅವ್ರಲ್ಲಿ ಮನೆ ಮುಂದೆ ಬಂದು ಹೇಳ್ತಿಲ್ಲ, ರೋಡಲ್ಲಿ ನಿಂತ್ಕೊಂಡು ಹೇಳ್ತಿರೋದು ಖಾಲಿ ಮಾಡಿ. ಯಾರು ಬಂದು ಹೇಳಿಲ್ಲ, ಖಾಲಿ ಮಾಡ್ರಿ ಅಂತಾನು ಹೇಳಿಲ್ಲ. ಇವ್ರಿಗೆ ಇಷ್ಟ ಬಂದಂಗ್ ಮಾಡಕ್ ಏನ್ ಅಂದ್ಕೊಂಡಿದಾರಣ ಇವರು? ನಾವ್ ಎಲ್ಲಿ ಹೋಗಿರ್ಬೇಕು? ಎಲ್ಲ ಐತೆ ಬೀಳತ್ತಂದಂಗೆ ನಿಂತ್ಕೊಂಡಂಗೆ ಇಸ್ತ್ರಿ ಮಾಡ್ಕೊಂಡೆ ಜೀವನ ಮಾಡಬೇಕು. ಬೇರೆ ಮನೆ ಇದ್ರೆ ನೀವು ಹೋಗ್ತಾ ಇದ್ರಿ. ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಮಕ್ಳು ಮರಿ ಕಟ್ಕೊಂಡು ನಾವ್ ಎಲ್ಲಿ ಹೋಗೋಣ? ಎಲ್ಲಿ ಮನೆ ಬಾಡಿಗೆ ಮಾಡೋಣ? ಎಲ್ಲಿ ಹೋಗೋಣ ನಾವು? ಈಗ ನಮ್ಮನ್ನ ಸಿಗ್ದಾಕಿದ್ರೆ 10 ರೂಪಾಯಿ ದುಡ್ಡಿಲ್ಲ ನಮ್ಮ ಹತ್ರ. ನೋಡಿದ್ರಲ್ಲ ಇವರ ಕಣ್ಣೀರ ಕಥೆಯನ್ನ. ಅಷ್ಟಕ್ಕೂ ಇಷ್ಟು ವರ್ಷ ಇಲ್ಲದ ಬಿರುಗಾಳಿ ಇವತ್ತೇ ಏಕೆ ಬೀಸಿದೆ ಅಂತ ಹೇಳೋದಾದ್ರೆ, ಈ ಜಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು. ಇದರಲ್ಲಿ ಅಕ್ರಮವಾಗಿ ಗೂಡಂಗಡಿ ಇಟ್ಟುಕೊಂಡಿರುವವರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ನಗರಸಭೆ ಪೌರಾಯುಕ್ತರು ಬೆಸ್ಕಾಂ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಸರಿ, ಗೂಡಂಗಡಿ ವಿದ್ಯುತ್ ಸಂಪರ್ಕ ಜೊತೆಗೆ ಮನೆಯಲ್ಲಿ ವಾಸವಿರುವವರ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಳಿಸಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕ ಹಿತಕ್ಕಿಂತಲೂ ಸಾರ್ವಜನಿಕವಾಗಿ ದಬ್ಬಾಳಿಕೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಕೇವಲ 1-2 ದಿನದಲ್ಲಿ ನಗರಸಭೆ ಸಿಬ್ಬಂದಿಗಳು ಮೌಖಿಕವಾಗಿ ತೆರವುಪಡಿಸುವ ಬಗ್ಗೆ ಹೇಳಿದ್ದು ಬಿಟ್ಟರೆ, ತಿಳುವಳಿಕೆ ಪತ್ರವಾಗಲಿ ಜನರ ಮುಂದಿನ ಜೀವನದ ಬಗ್ಗೆ ಆಗಲಿ ಯೋಚಿಸದೆ ತೆಗೆದುಕೊಂಡ ನಿರ್ಧಾರಕ್ಕೆ ಜನತೆ ಹಿಡಿ ಛಾಪ ಹಾಕಿದ್ದಂತೂ ಕಣ್ಣೆದುರಿಗೆ ಇದೆ. ರೈಟಿಂಗ್ ಅಲ್ಲಿ ಏನಾದ್ರು ನೋಟಿಸ್ ಕೊಟ್ಟಿದ್ರ ನಗರಸಭೆ? ಬಂದಿಲ್ಲ, ಯಾವ ನೋಟಿಸ್ ಇಲ್ಲ, ಏನು. ಇವರೇ ಬಾಯಲ್ಲಿ ಬರ್ತಾರೆ, ಮಾತಾಡ್ತಾರೆ, ಹೋಗ್ರಿ ಅಂತಿದ್ದಾರೆ. ಮಕ್ಕಳಿಗೆ ಈಗ ಖಾಲಿ ಕಟ್ಕೊಂಡು ಕಂದಾಯ ಎಲ್ಲ ಕಟ್ಕೊಂಡ್ ಬಂದಿರಾ ನೀವೆಲ್ಲ? ಕಂದಾಯ ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.